ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ನ ದರ ಏರಿಕೆ ಶಾಕ್ ಕೊಡೋದಕ್ಕೆ ಕಾದಿದೆ. ರಾಜ್ಯದ ಜನರಿಗೆ ಹಾಗಿದ್ರೆ ಯಾವ ದರದ ಶಾಕ್ ಅನ್ನು ಕೊಡಬಹುದು, ಹಾಗಿದ್ರೆ ಏನು ಆ ದರ ಅಂತ ನೋಡೋದಾದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಪ್ರಯಾಣಕ್ಕೆ ದರ ಏರಿಕೆ ಶಾಕ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ ಈಗ ಸರ್ಕಾರ. ಬಸ್ ಟಿಕೆಟ್ ದರ 25% ಹೆಚ್ಚಳಕ್ಕೆ ಸಿಎಂಗೆ ಮನವಿಯನ್ನ ಮಾಡಲಾಗಿದೆ. ಡೀಸೆಲ್ ದರ ಹೆಚ್ಚಾಗಿದ್ದು ಸಾರಿಗೆ ಸಂಸ್ಥೆಗಳ ಮೇಲೆ ಹೊರೆಯಾಗ್ತಾ ಇದೆ. ಸಾರಿಗೆ ಸಂಸ್ಥೆಗಳು ಆರ್ಥಿಕ ನಷ್ಟ ಎದುರಿಸ್ತಾ ಇದ್ದಾರೆ. ನಷ್ಟದಿಂದ ಹೊರಬರಲು ಟಿಕೆಟ್ ದರ ಹೆಚ್ಚಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕಳೆದ ವರ್ಷ 15% ಟಿಕೆಟ್ ದರ ಏರಿಕೆ ಮಾಡಿದ್ದ ಸರ್ಕಾರ ಇದೀಗ ಮತ್ತೆ ದರ ಏರಿಕೆಗೆ ಡಿಕೆ ಶಿವಕುಮಾರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ಕ್ರಮ ಅಂತ ಹೇಳಿದ್ದ ಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಕೆಎಸ್ಆರ್ಟಿಸಿ ಟಿಕೆಟ್ ದರವನ್ನು ಹೆಚ್ಚಳಿಕೆ ಮಾಡ್ತಾರಾ? ಜನರಿಗೆ ಇದು ಮತ್ತೊಂದು ಬಿಗ್ ಶಾಕ್. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯಲ್ಲಿ ಯಾರು ಪ್ರಯಾಣವನ್ನು ಬೆಳೆಸ್ತಾರೆ ಅವ್ರಿಗೆ ದರ ಏರಿಕೆಯ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗುತ್ತಾ? ರಾಜ್ಯದ ಜನರಿಗೆ ಈಗ ಕಾದಿದ್ಯಾ ಮತ್ತೊಂದು ದರ ಏರಿಕೆಯ ಶಾಕ್ ಅಂತ? ದುಬಾರಿ ಆಗ್ತಾ ಇದೆ ದುನಿಯಾ, ಆದರೆ ಸ್ಯಾಲರೀಸ್ ಮಾತ್ರ ಅಷ್ಟಕ್ಕೆ ಇದೆ. ಹಾಗಾಗಿ ಜನರು ಕೂಡ ತತ್ತರಿಸಿ ಹೋಗ್ತಿದ್ದಾರೆ. ಅವರು ಕೂಡ ಡಿಮ್ಯಾಂಡ್ ಇರ್ತಾರೆ, ನಮಗೂ ಕೂಡ ಸ್ಯಾಲರಿ ವೈಸಲ್ಲಿ ಜಾಸ್ತಿ ಮಾಡಿ, ಆಗ ನಾವು ಇಲ್ಲಿ ಕೊಡ್ತೀವಿ ಅಂತೇಳಿ. ನಮ್ಮ ಒಂದು ಇನ್ಕಮಿಂಗಿನ ಮೀರಿ ಜಾಸ್ತಿ ನೀವು ದರ ಏರಿಕೆಯನ್ನು ಕೊಡ್ತಿದ್ದೀರಿ ಅಂತ ಈಗ ಆಲ್ರೆಡಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿಚಂದ್ರ, ಬಸ್ ಟಿಕೆಟ್ ದರ 25% ಹೆಚ್ಚಳ ಮಾಡಬೇಕು ಅಂತ ಇತ್ತ ಡಿಕೆಶಿ ಅವ್ರಿಗೆ ಮನವಿ ಮಾಡ್ಕೊಂಡಿರೋದು. ಬಟ್ ಕಳೆದ ವರ್ಷ 15% ಟಿಕೆಟ್ ದರನ ಏರಿಕೆ ಮಾಡಿದ್ರಲ್ವಾ, ಈಗ ಮತ್ತೆ ಏಂತಕ್ಕೆ ಬೇಡಿಕೆ ಇಡ್ತಿದ್ದಾರೆ? ಏನ್ ಪ್ರಾಬ್ಲಮ್ ಆಗ್ತದೆ ಇವರಿಗೆ? ಹೌದು ಇಂಚರ, ಏನು ಶೀಘ್ರದಲ್ಲೇ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಟಿಕೆಟ್ ದರ 25% ಹೆಚ್ಚಳಕ್ಕೆ ಸಿಎಂ ಅವರು ಬಳ್ಳಿ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಸದ್ಯ ಈಗಾಗಲೇ ಏನು ಮಹಿಳೆಯರ ಸಂಖ್ಯೆ ಪ್ರತಿನಿತ್ಯ ಏನು ಬಸ್ ಅಲ್ಲಿ ಪ್ರಮಾಣ ಹೆಚ್ಚಾಗ್ತಿದೆ. ಯಾಕಂದ್ರೆ ಪುರುಷರ ಏನೋ ಪ್ರಮಾಣ ಕಡಿಮೆ ಆಗ್ತಿದೆ, ಟಿಕೆಟ್ ತಗೊಳ್ಳೋರ ಸಂಖ್ಯೆ ಹೀಗಾಗಿ ಕಡಿಮೆ ಆಗ್ತಿದೆ. ಅದರಿಂದ ಸದ್ಯ ಡೀಸೆಲ್ ದರ ಕೂಡ ಹೆಚ್ಚಾಗಿದ್ದು ಇದರ ನೇರ ಹೊರೆ ಕರ್ನಾಟಕ ಸಾರಿಗೆ ಸಂಸ್ಥೆಗಳ ಮೇಲೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರ್ಥಿಕ ನಷ್ಟದಿಂದ ತತ್ತರಿಸಿರುವಂತ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸೇರಿದಂತೆ 4 ಏನು ಸಾರಿಗೆ ನಿಯಮಗಳಿದಾವೆ, 4 ಸಾರಿಗೆ ನಿಯಮಗಳಿಗೆ ದೊಡ್ಡ ಹೊಡೆತನ ಬಿದ್ದಿದೆ ಅಂತ ಹೇಳ್ಬೋದು. ಒಂದ್ ಕಡೆ ನೋಡಿದ್ರೆ ಬಸ್ ಟಿಕೆಟ್ ದರವನ್ನು ಕೂಡ ಕನಿಷ್ಠ 25% ಮಾಡ್ಬೇಕಂತ ಮನವಿ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಮುಖ್ಯಮಂತ್ರಿ ಬಳಿ ಈಗಾಗಲೇ ಅವರು ಮನವಿ ಸಲ್ಲಿಸಕ್ಕೆ ಸಿದ್ಧತೆ ಕೂಡ ಈಗ ಏನು ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಆದ್ರೆ ದರ ಏರಿಕೆ ಸಾರ್ವಜನಿಕರ ವಲಯದ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ರೇಟು ಜಾಸ್ತಿನ ಆಗ್ತಿದೆ ಹೊರತು ಹಾಗೆ ಪುರುಷರು ಏನು ಅಷ್ಟೇ ಟಿಕೆಟ್ ತಗೋಬೇಕು. ಹಾಗಾಗಿ ಏನು ಬರೀ ಟಿಕೆಟ್ ದರ ಏರಿಸ್ತಾ ಇದ್ರೆ ಅಂತ ಪುರುಷರು ಕೂಡ ಈಗೇನು ಅವರು ಅಸಮಾಧಾನ ವ್ಯಕ್ತಪಡಿಸಿದಾರೆ ಅಂತಾನೆ ಹೇಳ್ಬೋದು. ಕಳೆದ ವರ್ಷಕ್ಕೆ ಏನು ಜನವರಿಯಲ್ಲಿ 15% ಬಸ್ ಟಿಕೆಟ್ ದರವನ್ನು ಹೆಚ್ಚಿಸಿದ್ರು. ಯಾಕಂದ್ರೆ ಈಗ ಏನು ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಿತ್ತು, ಪ್ರತಿನಿತ್ಯ ಬಸ್ ಅಲ್ಲಿ ಪ್ರಯಾಣ ಮಾಡುವುದು. ಹಾಗಾಗಿ 15% ಏನು ಹೆಚ್ಚಳ ಮಾಡಿದ್ರು. ಇದೀಗ ಮತ್ತೆ ದರ ಏರಿಕೆಯ ಸಿದ್ಧತೆ ನಡೆಸಿ ಜಾಗೃತಿಕ ಸಂಘರ್ಷ ಪರಿಣಾಮ ದೇಶದಲ್ಲಿ ದೊಡ್ಡ ಹೊಡೆತನ ಬೀಳ್ದಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನೋಡ್ಬೋದು ಡೀಸೆಲ್ ಪ್ರತಿ ಲೀಟರ್ಗೆ ಸರಿಸುಮಾರು 8 ರೂಪಾಯಿ ದುಬಾರಿ ಆಗಿದೆ. ಇದರಿಂದಾಗಿ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಈ ತರ 4 ನಿಯಮಗಳಿದೆ, ದೊಡ್ಡ ಹೊಡೆತ ಬೀಳಿದೆ ಅಂತಾನೆ ಹೇಳ್ಬೋದು. ಇಂಚರ ರವಿಚಂದ್ರ, ಏನ್ ಪತ್ರದ ಮುಖಾಂತರ ಏನಾದ್ರು ಮನವಿ ಮಾಡ್ಕೊಂಡ್ರೆ ಹೇಗೆ? ಹೌದು ಇಂಚರ, 4 ನಿಯಮಗಳ ಏನಿದ್ದಾರೆ ಎಲ್ಲ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಮನವಿ ಪತ್ರ ಬರೆದು ಕೊಟ್ಟು ನಮ್ಗೆ ಈ ತರ ಹೆಚ್ಚಳ ಮಾಡಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಟಿಕೆಟ್ ಕಡಿಮೆ ಆಗೋದಿಲ್ಲ. ಹಾಗಾಗಿ ನಾವು 25% ಹೆಚ್ಚಳ ಮಾಡಬೇಕು, ಇಲ್ಲವಾದ್ರೆ ನಮ್ಮ ಇಲಾಖೆಗೆ ಮತ್ತಷ್ಟು ಹೊಡಿತಾ ಬೀಳುತ್ತೆ. ಹಾಗಾಗಿ ಯಾಕಂದ್ರೆ ಮಹಿಳೆಯರ ಸಂಖ್ಯೆ ಪ್ರತಿನಿತ್ಯ ದಿನ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗ್ತಿಲ್ಲ. ಹಾಗಾಗಿ ನಮ್ಗೆ ಡೀಸೆಲ್ ಕೂಡ ರೇಟ್ ಜಾಸ್ತಿ ಆಗಿದೆ. ಹೀಗಾಗಿ ನಮ್ಗೆ ಸಂಸ್ಥೆ ನಡೆಸೋ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ನಮ್ಗೆ ಜಾಸ್ತಿ ಮಾಡ್ಬೇಕಂತ ಸಿಎಂ ಡಿಕೆ ಶಿವಕುಮಾರ್ ಹತ್ರ ಮನವಿ ಸಲ್ಲಿಸಿದ್ದಾರೆ. ಇಂಚರ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.